ಈ ಲಾವಣ್ಯ ಅಂಬಳು ಎಲ್ಗೋ ಹೋದ್ಲು, ಈಟತ್ತಾದ್ರೂ ಬರ್ಲಿಲ್ವಲ್ಲ. ಎಲ್ಗೋದ್ಲು, ಎಲ್ಲಿ ಹೋಗ್ತೀನಿ ಅಂತ ಕೇಳಿದ್ರೆ ನನ್ನ ಮೇಲೆ ಬರ್ತಾಳೆ. ನಾನು ಎಲ್ಗೋ ಹೋಗ್ತೀನಿ, ಆ ಫ್ರೆಂಡು ಈ ಫ್ರೆಂಡು ಅಂತಾನ ಹೋಗ್ತಾಳೆ. ಫೋನ್ ಸಿಕ್ಕಿರ್ ಸಾಕು, ಯಾವಾಗಲೂ ಕಿವೆ ಕಿಕ್ಕೊಂಡಿರ್ತಾಳೆ, ಇಲ್ಲ ಒತ್ಕೊಂಡು ಕುಕ್ಕೊಂಡಿರ್ತಾಳೆ ಪಟ ಪಟ ಅಂತಾನೆ. ಅದೇನು ಮಾಡ್ತಾಳೋ ಏನೋ, ಏನು ಮಾಡ್ತೀಯ, ನನಗೆ ಓದಕ್ಕೆ ಬರೋಲ್ಲ. ಇಲ್ದಿದ್ರೆ ಅವಳು ಏನು ಮಾಡ್ತಾಳೆ ಎಂಬುದ ಎಲ್ಲ ನಾನು ನೋಡ್ಬೋದಾಯ್ತು. ಅವ್ರ ಅಮ್ಮ ಏನು ಅಂತಾಳೇನೆ, ಮಗಳನ್ನ ಏನು ಕೇಳಲ್ಲ. ಅವರಪ್ಪಯ್ಯ ಎಲ್ಲೋ ಹೊಲ್ದಕ್ಕೆ ಹೋಗಿರೋನು, ಎದ್ದಾಗ ಹೋದನ್ ಬೈನ ಬತ್ತಾನೆ. ಬಂದಾನು ಏನು ವಿಚಾರಿಸಲ್ಲ, ಮಗಳ ಬಗ್ಗೆ ಆಗಲಿ ಹೆಂಡತಿ ಬಗ್ಗೆ ಆಗಲಿ. ನಾನೇನ ಒಂದು ಹೇಳಿದ್ರೆ ನಿನ್ಗೇನು ಗೊತ್ತಾಗಲ್ಲ, ಸುಮ್ಮನಿರಮ್ಮ. ಈಗಿನ ಕಾಲದ ಹುಡುಗರು ಎಲ್ಲ ಗೊತ್ತಿರುತ್ತೆ ಅವ್ರಿಗೆಲ್ಲ, ನಾವೇನು ಹೇಳೋ ಅವಶ್ಯಕತೆ ಇಲ್ಲ ಅಂತ ನನ್ನೇ ಬಾಯಿ ಮುಚ್ಚಿಸ್ಬಿಡ್ತಾನೆ. ಬಾರಪ್ಪ ಬಾಯಿಲಿ. ಎಲ್ಲಿಗೆ ಹೋಗಿದ್ದಿ ಇಟ್ಟ ತಿಂತಕನ? ಎಲ್ಲಿಗೆ ಹೋಗೋಣಮ್ಮ ನಾನು? ಇಲ್ಲೇ ಹೊಲ್ದಕ್ಕೆ ಹೋಗಿದ್ದೆ. ಯಾಕೆ ಹೇಳು? ಹೊಲ್ದಕ್ಕೆ ಹೋಗಿದ್ದೆ ಅಂತ ಗೊತ್ತು. ನೋಡು, ನಿನ್ನ ಮಗಳು ಎಲ್ಲಿಗೋ ಹೋಗಿ ಬರ್ತೀನಿ ಅಂತ ಹೋದ್ಲು, ಫೋನ್ನ ಮಾತಾಡ್ಕೊಂಡು. ಅದು ಎಲ್ಲಿಗೆ ಹೋದ್ಲು ಏನೋ, ಇಟ್ಟತ್ತ ಆದ್ರೂ ಬರಲಿಲ್ಲ. ಅದಕ್ಕೆ ಮತ್ತೀಗ ಹೇಳೋದು, ಬೇಗ ಬೇಗ ಮದುವೆ ಮಾಡಿ ಕಳಿಸ್ಬೇಕು ಅಂತಾನೆ. ಇಲ್ಲ ಅಂದ್ರೆ ಯಾವನ್ನ ಓಡಿಸ್ಕೊಂಡು ಹೋಗಿ ಮದುವೆ ಹಂಗ ಮಾಡ್ಕೊಂಡು ನಮ್ಮ ಮರ್ಯಾದೆ ಕಳಿತಾವೆ. ನಿನಗೆ ಗೊತ್ತಿಲ್ಲ ಇನ್ನ ಈಗಿನ ಹೆಣ್ಮಕ್ಳ ಬಗ್ಗೆ. ಆ ಮೂಲೆ ಮನೆ ಮಾದೇವಿ ಮಗಳು ಹೋದ್ವಾರ ಯಾವನ್ನ ಗತಿ ಇಲ್ದೇರನ್ ಕಟ್ಕೊಂಡು ಬೆಂಗಳೂರಿಗೆ ಹೋಗಿ ಅಯ್ಯೋ ಅಂತ ಇದ್ದಾಳಂತೆ, ಗಾರ್ಮೆಂಟ್ಸ್ ಕೊಟ್ಕೊಂಡು. ನಿನ್ನ ಮಗಳ ಜೀವನ ಹಂಗಾಗ್ಬಾರ್ದು ಅಂದ್ರೆ ನಿನ್ ತಂಗಿ ಮಗು ಕೊಟ್ಟು ಮದುವೆ ಮಾಡೋದ್ ಕಲ್ತ್ಕ ಸುಮ್ಮನೆ. ನಿನ್ ಹೆಂಡತಿ ಮಾತು ನಿನ್ ಮಗಳ ಮಾತು ಕಟ್ಕೊಂಡು ಇದ್ರೆ ಅಷ್ಟೇನೆ, ನಿನ್ ಮರ್ಯಾದೆ ಕಳ್ಕೋಬೇಕಾಗುತ್ತೆ ನೀನು. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕ. ಅಯ್ಯೋ, ಅವಳು ಒಪ್ಕೊಂಡೆ ಹೆಂಗಮ್ಮ ಮದುವೆ ಮಾಡ್ಕೊಡಕ್ಕಾಗುತ್ತೆ? ಒಪ್ಪಿಗೆ ಇಲ್ದೇನೆ ಮದುವೆ ಮಾಡಿರು ಅಂತಾನ. ಆಮೇಲೆ ಏನಾದ್ರೂ ಜಗಳ ಗಿಗಳಾದಾಗ ನೀವೇ ನಾನು ಆಗಲ್ಲ ಅಂದ್ರೂ ಕೇಳಿಲ್ಲ ಮಾಡಿದ್ರಿ ಅಂತಾನ ಹೇಳ್ತಾರೆ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇನೆ. ಅಯ್ಯ, ಅವ್ರು ಒಪ್ಕೆಮಲ್ಲ ಅಂತ ಹೇಳಿ ಒಪ್ಕೆ ಮತ್ತಕ್ಕಾದ್ರೆ ಅಷ್ಟೇನೆ ಓಡೋಗ್ತಾರೆ. ಈಗಿನ ಹೆಣ್ಮಕ್ಳ ಬಗ್ಗೆ ನಿನಗೆ ಗೊತ್ತಲ್ಲ, ಎಷ್ಟು ಜನ ಓಡಾಗಿಲ್ಲ ನಮ್ಮೂರಾಗಿ. ತಿಳ್ಕ, ಸುಮ್ಮನೆ ಮದುವೆ ಮಾಡೋದು ಕಲ್ತ್ಕ ಹೇಳ್ತೀನಿ. ಮದುವೆ ಮಾಡಿರ ಅದೆಲ್ಲ ಸರಿ ಆಗುತ್ತೆ. ಏನು ನಮ್ಮನ್ನು ನಿನ್ನ ಹೆಂಡತಿನೂ ಎಲ್ಲಾರು ಅವ್ರ ಅಪ್ಪ ಅಮ್ಮಯ್ಯ ಕೇಳಿ, ನಮ್ಮ ಅಪ್ಪ ಅಮ್ಮಯ್ಯ ಕೇಳಿ ನಮ್ಮನ್ನೇನು ಮದುವೆ ಮಾಡಿದ್ರ? ಅವ್ರು ನೋಡಿದ್ರು ನಾವು ಬಂದ್ವಿ, ನಾವೆಲ್ಲ ಸಂಸಾರ ಮಾಡ್ಕೊಂಡು ಈ ವರ್ಷ ಚೆನ್ನಾಗಿಲ್ವಾ? ನೀನು ನಿನ್ನ ಹೆಂಡತಿ ಚೆನ್ನಾಗಿಲ್ವೇನು? ಹಂಗೆ ಅವರು ಇರ್ತಾರೆ, ಮದುವೆ ಆದ್ಮೇಲೆ ಎಲ್ಲ ಹೊಂದ್ಕೊಂತಾರೆ. ಈಗಲೇ ಅವ್ರು ಒಪ್ಕೋಬೇಕು ಅಂತ ಕಾತ್ಕೊಂಡು ಕುತ್ಕೊಂಡ್ರೆ ಅವಳು ಒಪ್ಪಲ್ಲ, ನೀನು ಮದುವೆ ಮಾಡಲ್ಲ, ಅಷ್ಟೇ. ಹಂಗ ಆಗ್ಬಿಡುತ್ತೆ. ಸರಿ ಆಯ್ತಮ್ಮ, ನೋಡೋಣ. ನನಗೂ ಇನ್ನೇನು ಮಾಡೋದು, ಪಾರ್ವತಿನ ಮಗುಗೂ ಮದುವೆ ಮಾಡಿಕೊಡೋಣ ಅಂತ ನನಗೂ ಅನಿಸುತ್ತೆ. ಆದರೆ ಏನು ಮಾಡೋದು, ನನ್ನ ಮಗಳು ಒಪ್ಪಬೇಕಲ್ಲ ಅಂತ ನನಗೆ. ಅವಳಿಗೆ ಒಪ್ಪಿಸ್ಬಿಟ್ಟು ಮದುವೆ ಮಾಡೋಣ ನಿಧಾನಕ್ಕೆ ಆಗಲಿ ಅಂತ ಸುಮ್ಮನೆ ಇದ್ದೀನಿ. ಆಯ್ತು ಬಿಡು, ಲಕ್ಷ್ಮಿನೂ ಬರಲಿ, ನೋಡೋಣ, ಮಾತಾಡೋಣ. ಬರ್ತಾಳೀಗ, ಎಲ್ಗೋ ಹೋಗವಳೆ, ಬಂದ್ಮೇಲೆ ಹೇಳು ಅಷ್ಟೇನಿ. ಬಂದಲ್ಲ, ಬಾರಮ್ಮ ಬಾ. ಯಾಕತ್ತೆ, ಏನಾಯ್ತು? ಏನಾಯ್ತಾ? ನಿನ್ನ ಮಗಳು ಯಾರ ಫೋನ್ ಮಾಡಿದ್ರು ಅಂತ ಹೋದ್ಲು, ಏಟತ್ತಾತು ಇನ್ನೂ ಬಂದಿಲ್ಲ. ಎಲ್ಲಿಗೆ ಹೋದ್ಲವಳು? ನಿನ್ಗೇನ ಹೇಳೋದ್ಲ? ಯಾರ ಫ್ರೆಂಡ್ ಮಾತಾಡ್ಸಕ್ ಹೋಗ್ಬೇಕು ಅಂತ ಹೇಳ್ತಿದ್ಲು, ಹೋಗಿರ್ಬೇಕೇನೋ. ಬತ್ತಾಳ್ ಬಿಡು, ಯಾಕೆ ಹಂಗ ಆಡ್ತಾ ಇದೀಗ? ಏನಾಯ್ತು ಅಂತದ್ದು? ಮಾತಾಡ್ಸಕ್ ಬರಕ್ ಹೋದ್ಲು ಅಥವಾ ಯಾರ ಹುಡುಗನ್ ಮಾತಾಡ್ಸಕ್ ಹೋದ್ಲು, ಯಾರಿಗ್ ಗೊತ್ತು? ಅದೆಲ್ಲ ಬೇಡ, ಮೊದ್ಲು ಪಾರ್ವತಿ ಮಗುಗೆ ಮದ್ವೆ ಮಾಡ್ಕೊಡತ್ ನೋಡ್ರಿ, ಫೋನ್ ಮಾಡಿ ಹೇಳನೇನು? ಬರೀ ಮದ್ವೆ ಮಾತುಕತೆಗೆ ಅಂತಾನ? ಅಯ್ಯೋ, ನನ್ ಕೇಳದೆ ಅವಳು ಬತ್ತಾಳೆ, ಇರ್ರಿ, ಈಗ್ಲಾಗ್ಲನ ಅವಳು ಒಪ್ಪಿಸ್ಕೊಂಡು ಮದುವೆ ಮಾಡ್ಕೊಡ್ಬೇಕು. ನಂದೇನು ಇಲ್ಲಪ್ಪ, ಅವಳು ಒಪ್ಪಿರೆ ನಾನು ಒಪ್ತಂಗೇನೆ. ಅವಳು ಎಲ್ಲಿ ಒಪ್ತಾಳ ಅಲ್ಲಿಗೆ ಮದುವೆ ಮಾಡ್ಕೊಡೋದು. ನಾನು ಅವತ್ತೇ ಹೇಳಿದ್ದೀನಿ ತಾನೆ ನಿಮ್ಗೆ, ಅವಳು ಒಪ್ಪಿದ್ರೆ ನಂದೇನು ಅಭ್ಯಂತರ ಇಲ್ಲ ಅಂತಾನ. ತಿರ್ಗಾ ನೀವು ನನ್ನೇ ಕೇಳ್ತೀರ ಆಗ್ಲಾಗ್ಲಾನ. ನಾನೇನೇನಾದ್ರೂ ಬೇಡ ಅಂತೀನಿ ಏನೋ ಅಮ್ಮಂಗೆ. ಚೆನ್ನಾಗಿ ನಾಟಕ ಮಾಡ್ತಿದೆ ಕಣ್ರಿ, ತಾಯಿ ಮಗಳು ಇಬ್ರು ಸೇರ್ಕೊಂಡು. ನಿನ್ ಕೇಳುವಂತ ಅವಳು ಕೇಳುವಂತ ನೀನು. ಅದೆಲ್ಲ ಬೇಕಾಗಿಲ್ಲ, ಎರಡಕ್ಕೊಂದು ತೀರ್ಮಾನ ಆಗ್ಬೇಕು ಇವತ್ತು ಅಷ್ಟೇನೆ. ಬರ್ಲಿ ಅವಳು, ಇಲ್ಲೇ ನಿಂತ್ಕ, ಅವಳು ಬರತಕ್ಕನ. ಸರಿ ಆಯ್ತು, ನನ್ಗೇನು, ಬರ್ತಾಳಲ್ಲ ಅವಳನ್ನ ಕೇಳ್ಕೊಳ್ರಿ. ನೋಡಪ್ಪ, ನೀನು ನಿನ್ನ ಹೆಂಡತಿ ಮಾತು ನಿನ್ನ ಮಗಳ ಮಾತು ಕೇಳ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಆದಷ್ಟು ಬೇಗ ಮದುವೆ ಮಾಡು, ಇಲ್ಲ ಅಂದ್ರೆ ಈ ಆಸ್ತಿನೂ ಕಳ್ಕೋಬೇಕಾಗುತ್ತೆ ನೋಡು. ಆಯ್ತಮ್ಮ, ಇರು ಬರ್ಲಿ. ಅಪ್ಪ ಅಮ್ಮ, ಅಜ್ಜಿ ಇದ್ಯಾಕೆ ಹಿಂಗ್ ನಿಂತಿದ್ರೆ? ಅಷ್ಟಾರು ಸಾಲಾಗಿ ಏನಾಯ್ತು? ಏನೂ ಇಲ್ಲ. ಎಲ್ಗೋಗಿದ್ದೆ ಇಷ್ಟೊತ್ತಿನ ತಕ? ಯಾರ ಜೊತೆ ಮಾತಾಡಕ್ ಹೋಗಿದ್ದೆ? ಇದೇನಪ್ಪ ಇದು ಹಿಂಗ್ ಕೇಳ್ತಾ ಇದಾರೆ? ನಾನು ಆಕಾಶ್ ಜೊತೆ ಮಾತಾಡಕ್ ಹೋಗಿದ್ದು ನೋಡ್ಬಿಟ್ರ ಅಥವಾ ಇವ್ರಿಗೆ ಏನಾದ್ರು ಗೊತ್ತಾತ ನಮ್ಮಜ್ಜಿಗೆ? ಅಯ್ಯೋಯ್ಯೋ, ಆ ಥರ ಆದ್ರೆ ಏನಿಲ್ಲ, ಎಡವಟ್ಟಾಗ್ಬಿಡುತ್ತಲ್ಲಪ್ಪ. ಏನ್ ಮಾಡ್ಲಿ ಈಗ? ಮಾತಾಡೇ ಲಾವಣ್ಯ, ನಿನ್ನೆ ಕೇಳ್ತಾ ಇರೋದು. ಯಾವ ಫ್ರೆಂಡ್ ಮಾತಾಡ್ಸಕ್ ಹೋಗಿದ್ದೆ? ಯಾಕೆ ಇಟ್ಟದಿನ ತಕ ಬರ್ಲಿಲ್ಲ? ಯಾರದು ನಮಗ್ ಗೊತ್ತಿಲ್ದಿರೋ ಫ್ರೆಂಡ್? ಅಯ್ಯೋ ಅಜ್ಜಿ, ಫೋನ್ ಮಾಡಿದ್ಲು, ಅದು ನನ್ನ ಫ್ರೆಂಡ್ ಕಾವ್ಯ ಅಂತಾನ. ಹಂಗಾಗಿ ಫೋನ್ ಮಾತಾಡಕ್ ಹೋಗಿದ್ದೆ ಅಷ್ಟೇನೆ. ಸುಮ್ಮನೆ ಇಲ್ಲಿ ಮಾತಾಡಿದ್ರೆ ನಿಮಗೆ ಡಿಸ್ಟರ್ಬೆನ್ಸ್ ಅಂತಾನ ಆ ಕಡೆ ಹೋಗಿದ್ದೆ ಅಷ್ಟೇ. ನೀವ್ ಯಾಕೆ ಅನುಮಾನ ಪಡ್ತಾ ಇದ್ದೀರಾ? ಏನೀಗ ಏನಾಗ್ಬೇಕಾಗಿತ್ತು? ಏನು ಅವಳು ಕರ್ಕೊಂಬಂದು ಭೇಟಿ ಮಾಡಿಸ್ಬೇಕಾ ನಿಮಗೆ? ಏನಪ್ಪ ಇದು? ಅಜ್ಜಿ ನೋಡಿ ಹೆಂಗ್ ಅನುಮಾನ ಪಡ್ತಾರೆ ನನ್ನ ಮೇಲೇನೆ. ಹೋಗ್ಲಿ ಬಿಡಮ್ಮ, ನಿಮ್ಮ ಅಜ್ಜಿ ಹಂಗೇನೆ. ನೀನೇನು ಅಂತ ಲವ್ ಗಿವು ಮಾಡೋ ಅಂತಾಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ.
ಏನು ಮಾಡೋದು ನಿಮ್ಮ ಅಜ್ಜಿಗೆ ನಿಮ್ಮ ಅತ್ತೆ ಮಗುಗೆ ನಿನ್ನ ಮದುವೆ ಮಾಡಿಕೊಡ್ಬೇಕು ಅನ್ನೋದು ಆಸೆ. ಹಂಗಾಗಿ ನೀನು ಯಾರನ್ನಾದ್ರೂ ಲವ್ ಗಿವ್ ಮಾಡ್ಗಿಡಿಯೋ ಅಂತನ ಅವ್ರಿಗೆ ಅನುಮಾನ ಅಷ್ಟೇನೆ. ಅಂತಾಳಲ್ಲ ಅಂತ ನಾನು ಹೇಳಿರೂ ನಿಮ್ಮ ಅಜ್ಜಿ ಕೇಳ್ತಾನೆ ಇಲ್ಲ ನೋಡು. ಅಯ್ಯೋ ಅಪ್ಪ, ನಾನು ಯಾಕೆ ಅದು ಯಾರನ್ನ ಯಾಕೆ ಲವ್ ಮಾಡಲಿ? ನನಗೆ ಈಗಲೇ ಮದುವೆ ಬೇಡ ಅಂತ ಹೇಳಿದ್ದು. ಇನ್ನೂ ಸ್ವಲ್ಪ ದಿನ ಹೋಗ್ಲಿ, ನಾನು ಯಾವುದಾದ್ರೂ ಜಾಬ್ಗೆ ಅಪ್ಲೈ ಮಾಡೋಣ ಅಂತಿದ್ದೀನಿ, ಎಕ್ಸಾಮ್ ಕಟ್ಟೋಣ ಅಂತಿದ್ದೀನಿ, ಮಾಸ್ಟರ್ ಡಿಗ್ರಿ ಮಾಡೋಣ ಅಂತ ನಾನು ಕರೆಸ್ಪಾಂಡೆನ್ಸಲ್ಲಿ. ಅದಕ್ಕೇನೆ ನಾನು ಈಗಲೇ ಬೇಡ ಮದುವೆ ಅಂತ ಹೇಳಿದ್ದು. ನಾನು ಯಾರನ್ನೂ ಲವ್ ಗಿವ್ ಅಂತ ಏನೂ ಇಲ್ಲಪ್ಪ. ಹೌದಾ, ಸರಿ ಅಮ್ಮ, ಆಯಿತು. ಹಾಗಾದರೆ ನಿಮ್ಮ ಅತ್ತೆ ಮಗನೇ ನೀನು ಮದುವೆ ಆಗ್ತೀಯ ತಾನೇ? ಹಾಂ, ಯಾಕೆಂದರೆ ನಿಮ್ಮ ಅಜ್ಜಿಗೂ ನಿಮ್ಮ ಅತ್ತೆಗೂ ನಿಮ್ಮ ಅತ್ತೆ ಮಗನಿಗೂ ನಿನ್ನ ಮದುವೆ ಮಾಡ್ಕೋಬೇಕು ಅಂತ ತುಂಬ ಆಸೆ ಐತೆ. ಅದಕ್ಕೆ ನಿಮ್ಮ ಅತ್ತೆನೂ ನಿನ್ನೇನ ಕೊಡಲಿಲ್ಲ ಅಂದರೆ ನನ್ನ ಮೇಲೆ ಸಿಟ್ಟು ಮಾಡ್ಕೊತಾಳೆ, ತಿರ್ಗಾ ತವ್ರ ಮನೆಗೆ ಬರಲ್ಲ. ಅದಕ್ಕೋಸ್ಕರ ಅಷ್ಟೇನೆ. ಹಾಂ, ಸುಮ್ಮನೆ ಸಂಬಂಧದಾಗೆ ಜಗಳ ಯಾಕೆ ಹೇಳು? ಅದಕ್ಕೆ ಒಪ್ಕೊಂಡು ಮದುವೆ ಆಗ್ಬಿಡು. ಆಮೇಲೆ ಮದುವೆ ಆದ್ಮೇಲೂ ಓದ್ಕೋಬೋದು. ಹಾಂ, ನಿಮ್ಮ ಅತ್ತೆ ಓದಿಸ್ತೀನಿ ಅಂತ ಹೇಳಿದಾಳೆ. ಓದಂಗಿದ್ರೆ ಓದ್ಲೇಳು, ನಮ್ಗೇನು ತೊಂದರೆ ಇಲ್ಲ ಅಂತನ ನಿಮ್ಮ ಮಾವನೂ ಹೇಳಿದ್ದಾನೆ. ಅಪ್ಪ, ಅದು 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 ಇಲ್ಲ, ಇದು ಇಲ್ಲ, ರಾಗ ತೆಗಿಬೇಡ ಅಷ್ಟೇನೆ. ನಿಮ್ಮ ಅತ್ತಿಗೆ ಫೋನ್ ಮಾಡಿ ಹೇಳೋದು, ನೀನು ಮದ್ವೆಗೆ ರೆಡಿ ಆಗು ಅಷ್ಟೇನೆ. ಒಂದ್ ದಿವಸ ಮದುವೆ ಮಾತುಕತೆ ಆಡಿ ಎಲ್ಲಾದ್ರೂ ದೇವಸ್ಥಾನ ತಗೋ, ಮನೆ ಹತ್ರನೋ ಮದುವೆ ಮಾಡ್ಕೊಡೋದು ಅಷ್ಟೇನೆ. ಜಾಸ್ತಿ ಮಾತಾಡಬೇಡ ನೀನು. ಅಜ್ಜಿ, ಇಷ್ಟು ಬೇಗ ನನಗೆ ಮದುವೆ ಬೇಡ, ಇನ್ನೂ ಸ್ವಲ್ಪ ದಿನ ಹೋಗ್ಲಿ. ಅಮ್ಮ, ನೀನಾದ್ರೂ ಹೇಳಮ್ಮ, ನಾನು ಈಗಲೇ ಮದುವೆ ಆಗಲ್ಲ ಅಂತನ. ನನ್ನೇನಮ್ಮ ಕೇಳ್ತೀಯಾ? ನಾನೇನಾದ್ರೂ ಹೇಳಿದ್ರೆ ನನ್ನ ಮೇಲೆ ರೇಗಾಡ್ತೆ ನಿಮ್ಮ ಅಜ್ಜಿ. ನಿಮ್ಮ ಅಪ್ಪ ಉಂಟು, ನೀನುಂಟು, ನಿಮ್ಮ ಅಜ್ಜಿ ಉಂಟು, ನಿನ್ನಿಷ್ಟ. ನನ್ನೇ ಮದ್ವೆ ಕೇಳಿಬೇಡ ಇದ್ರಾಗೆ. ಅಯ್ಯೋ, ಇದೊಳ್ಳೆ ಪಚಿತಿ ಆಯ್ತಲ್ಲಪ್ಪ. ಈಗ ಏನು ಹೇಳೋದು? ಆಕಾಶ ಬೇರೆ ಇನ್ನೊಂದು ತಿಂಗಳು ಅಂತ ಹೇಳ್ದ. ಇವ್ರು ನೋಡಿದ್ರೆ ಈಗಲೇ ಎದೆ ಮೇಲೆ ಕಾಲಿಗೆ ಕಣ್ಣು ಕೂತ್ಕೊಂಡಿದ್ದಾರೆ. ಈಗೇನಾದರೂ ನಾನು ಒಪ್ಕೊಂಡ್ರೆ ಮುಗೀತು ನನ್ನ ಕತೆ. ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಒಪ್ಕೊಳ್ಬಾರ್ದು. ಏನಾದರೂ ಒಂದು ಹೇಳಿ ನನ್ನ ತಿಂಗಳು ಮುಂದಕ್ಕೆ ಹಾಕಬೇಕು. ಏನು ಹೇಳಮ್ಮ, ಒಪ್ಕೇನೋ ಇಲ್ವಾ ನಿಮ್ಮ ಅಪ್ಪಯ್ಯ? ನೀನು ಒಪ್ಕೊಂಡ್ರೆ ಮದುವೆ ಮಾಡ್ಕೊಡೋದು, ಅವಳು ಒಪ್ಕೊಂದಿದ್ರೆ ಮದುವೆ ಮಾಡ್ಕೊಡಕ್ಕಾಗಲ್ಲ. ಮುಂದೆ ಯಾಕೆ ಸುಮ್ಮನೆ ಆಮೇಲೆ ಒಪ್ಕೆ ಇಲ್ದಿದ್ರು ಮದುವೆ ಮಾಡಿರಿ ಅಂತಾನ ಅವಳು ಗೋಳಾಳೋದು ಬೇಡ, ಒಬ್ಳೆ ಮಗಳು ಅಂತ ಹೇಳ್ತಾ ಇದ್ದಾನೆ. ನಾವು ಅದಕ್ಕೆ ಮತ್ತಿಗೆ ಒಬ್ಳೆ ಮಗಳು ಅಂತಾನೆ ಮತ್ತಿಗೆ ದೂರ ಬರ ಕೊಡೋದು, ಬೇರೆ ಕಡೆಗೆ ಕೊಡೋದು ಎಲ್ಲ ಕೊಟ್ಟರೆ ಎಂತೆಂತ ಸಿಗ್ತಾರೋ ಏನೋ. ನಿಮ್ಮ ಅತ್ತೆ ಮಗ ಆದರೆ ಕಂಡುಂಡರು ಚೆನ್ನಾಗಿ ನೋಡ್ಕೊಂತಾರೆ. ಅವನು ಒಬ್ಬನೇ ಮಗನೇ, ನೀನು ಒಬ್ಳೆ ಮಗಳೇನೆ. ಅದಕ್ಕೇನೆ ನಮಗೂ ಎಲ್ರಿಗೂ ಆಸರೆ ಆಗಿರ್ತೀರಾ ಅಂತನ ನಾವು ಯೋಚನೆ ಮಾಡೋದು. ನಿನ್ನೊಳ್ಳೇದಕ್ಕೇನೆ ಸುಮ್ಮನೆ ಒಪ್ಕೊಂಬತ್ ಕಲ್ತ್ಕ. ಹೌದಮ್ಮ ಲಾವಣ್ಯ, ಹೆಂಗಿದ್ರು ನೀನು ಯಾವುದು ಲವ್ ಗಿವ್ ಅಂತ ಏನೂ ಹೋಗೋಳಲ್ಲ. ಅದಕ್ಕೇನೆ ಸುಮ್ಮನೆ ಯಾಕೆ ಬೇರೆ ಕಡೆ ಎಲ್ಲ ಮದುವೆ ಮಾಡ್ಕೊಡೋದು? ನನಗೂ ಇದೇ ಸರಿ ಅಂತ ಅನ್ಸುತ್ತೆ. ಸರಿ, ನನಗೆ ಒಂದು ವಾರ ಟೈಮ್ ಕೊಡಿ, ನಾನು ಯೋಚನೆ ಮಾಡಿ ಹೇಳ್ತೀನಿ. ಏನೇ ಯೋಚನೆ ಮಾಡಬೇಕು ನೀನು? ಏನು ಯೋಚನೆ ಮಾಡಬೇಕು? ಏನು ಯೋಚನೆ ಮಾಡಬೇಕು ಅಂದರೆ ಈ ಅಜ್ಜಿದೊಂದು ನೋಡಮ್ಮ. ಹೋಗ್ಲಿ ಬಿಡಮ್ಮ, ಏನು ಅವಳು ಯೋಚನೆ ಮಾಡ್ಬೇಕಂತೆ? ಇನ್ನೊಂದು ವಾರ ತಾನೇ, ಇಷ್ಟು ದಿನನೇ ಕಾದಿದ್ದಾರಂತೆ, ಇನ್ನೊಂದು ವಾರ ಕಾಯಕ್ಕಾಗಲ್ವಾ? ಸರಿ ಆಯ್ತಮ್ಮ ಲಾವಣ್ಯ, ಇನ್ನೊಂದು ವಾರ ನೀನು ಯೋಚನೆ ಮಾಡಿ ಬೇಗ ಹೇಳು. ನನಗೂ ಇದೇ ಸರಿ ಅನಿಸುತ್ತೆ. ನಿಮ್ಮ ಅತ್ತೆ ಮಗುನ ಮದುವೆ ಆಗೋದೇ ಒಳ್ಳೇದು ಅಂತ ಅನಿಸ್ತೈತೆ. ಹೌದಾ? ಸರಿಯಪ್ಪ, ಆಯಿತು, ಯೋಚನೆ ಮಾಡಿ ಹೇಳ್ತೀನಿ. ಅದು ಅಲ್ಲದೆ ನನ್ನ ರಿಸಲ್ಟು ಬರೋಕ್ಕೆ ಇನ್ನೂ ಒಂದು ತಿಂಗಳು ಆಗುತ್ತೆ. ಅದಕ್ಕೆ ಅಲ್ಲಿವರೆಗೂ ಯಾವುದೇ ನಿರ್ಧಾರ ತಗೊಳ್ಳೋದು ಬೇಡ ಅಂತ. ರಿಸಲ್ಟು ಅದು ಅದ್ರ ಪಾಡಿಗೆ ಅದು ಬರುತ್ತೆ. ಸುಮ್ಮನೆ ನೀನು ಓಕೆ ಮತ್ತೆ ಕಲ್ತ್ಕ. ಏನು ಮದುವೆ ಅಂದೇಳ್ಕೆ ಏನು ಈಗಲೇ ಮಾಡಿಬಿಡಲ್ಲ ನಿಂದೇನು. ಹೌದಮ್ಮ, ಈಗಲೇ ಏನು ಮಾಡಲ್ಲ. ಸರಿಯಪ್ಪ, ಒಂದು ವಾರ ಟೈಮ್ ಕೊಡಿ, ನಾನು ಯೋಚನೆ ಮಾಡಿ ಹೇಳ್ತೀನಿ. ಆಯ್ತಾಯ್ತು, ಅದೇನು ಒಂದು ವಾರನೋ. ಹೋಗು. ಅಮ್ಮ, ಯಾಕಮ್ಮ ನೀನು ಸುಮ್ಮನೆ ನಿಂತಿದೀಯಾ? ನನಗೆ ಅವ್ನು ಕಂಡ್ರೆ ಇಷ್ಟ ಇಲ್ಲ. ನನಗೇನಮ್ಮ ಹೇಳ್ತೀಯಾ? ಇಷ್ಟ ಇಲ್ಲ ಅಂದರೆ ನಿಮ್ಮ ಅಪ್ಪನ ಹತ್ರ ಹೇಳು. ನಾನೇನಾದರೂ ಹೇಳಿದ್ರೆ ನನ್ನೇ ತಪ್ಪಿತಸ್ಥ ಮಾಡ್ತಾಳೆ ಮಜ್ಜಿ. ಅದಕ್ಕೆ ನೀನು ಉಂಟು, ನಿಮ್ಮ ಅಪ್ಪ ಉಂಟು. ಸರಿ ಆಯ್ತು ಬಿಡು, ನೀನು ಏನು ಮಾತಾಡಬೇಡ, ನನಗೆಲ್ಲ ಗೊತ್ತೈತಿ. ಅಮ್ಮ, ಒಂದು ವಾರ ಬಿಟ್ಟು ಹೇಳ್ತಾಳಂತೆ, ಸುಮ್ಮನೆ ಪಾರ್ವತಿಗೆ ಹೇಳ್ಬಿಡು. ಒಂದು ವಾರ ಬಿಟ್ಟು ಹೇಳ್ತಾಳೆ ಅಂತ ಹೇಳು. ಒಂದು ವಾರ ಬಿಟ್ಟು ಆಮೇಲೆ ಮದುವೆ ಮಾತುಕತೆ ಆಡೋಕ್ಕಾಗುತ್ತೆ. ಸರಿ ಆಯಿತು. ಹಿಂಗೆ ಬಿಟ್ಟರೆ ಆಗಲ್ಲ, ಆದಷ್ಟು ಬೇಗ ಮದುವೆ ಮಾಡಿ ಕಳಿಸ್ಬೇಕು. ಇಲ್ಲ ಅಂದರೆ ಇವಳು ಯಾವನ್ನಾದ್ರೂ ಕರ್ಕೊಂಡು ಓಡೋಗ್ತಾಳೆ. ತಾಯಿ ಮಗಳು ಅದೇನು ಕಿತಾಪತಿ ನಡೆಸ್ತಾರೋ ಏನೋ ಗೊತ್ತಿಲ್ಲ. ಗುಸು ಪಿಸು ಅಂತ ರೂಮ್ನಾಗ ಸೇರ್ಕೊಂಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.